ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕೂತಿದೆ. ಇದ್ರ ಬಗ್ಗೆ ಹಿಂದೂ ಸಂಘಟನೆಗಳು ವಿರೋಧ ಮಾಡಿದ್ರೆ ಕೋಮುಗಲಭೆ ಮಾಡೋದಕ್ಕೆ ಪ್ರಯತ್ನ ಮಾಡಿಸ್ತಿದ್ದಾರೆ BJPಯವರು ಅನ್ನೋಂಥ ಆಪಾದನೆಯನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಈ ಘಟನೆ ಏನು ನಡೆದಿದೆ ಇದ್ರ ಬಗ್ಗೆ ತಕ್ಷಣ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಗಮನ ಹರಿಸಿ ಯಾರು ಮುಸಲ್ಮಾನ್ ಗೂಂಡಾಗಳು ಆ ಸಚಿನ್ ಲಮಾಣಿಗೆ ಹೊಡೆದಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು, ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೇನೆ. ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಗಮನಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಸರ್, ಇವತ್ತಿನ ಪ್ರತ್ಯೇಕ ಕೊಠಡಿ ಕರ್ಕೊಂಡು ಅವಳ ಮೇಲೆ ಕೂಡ ಭಾಳ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಅವಳ ಹೆದರಿ ಹೇಳ್ತಾ ಇಲ್ಲ. ಅಲ್ಲಲ್ಲ, ನಾನು ಅವಳು ಹೆದರಿ ಹೇಳ್ತಾ ಇಲ್ಲ ಹೆಣ್ಮಗಳು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲದೇ ಇರೋದಕ್ಕೋಸ್ಕರ ನಾನು ಅದನ್ನ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ನನಗೂ ಸುದ್ದಿ ಇದೆ, ಆ ಹೆಣ್ಮಗಳಿಗೂ ಕೂಡ ಬಹಳ ಗಲಾಟೆ ಮಾಡಿದ್ದಾರೆ, ಹೆದರಿಸಿದ್ದಾರೆ, ಇದನ್ನೆಲ್ಲ ಕೇಳಿದ್ದೀನಿ ನಾನು. ಆದರೆ ನಾನು ಅದನ್ನು ನೋಡಿಲ್ಲ. ಆದರೆ ಈ ಯುವಕನದು ಹೊಡೆದಿರೋದು ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನಾನು ನೋಡಿದ್ದೇನೆ. ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮ ಹತ್ರ ಕೂಡ ಇದೆ. ಅದನ್ನು ಕೂಡ ದಯವಿಟ್ಟು ನೀವು ರಾಜ್ಯದ ತಮ್ಮ ಟಿ ವಿಗಳ ಮುಖಾಂತರ ಇದನ್ನು ಪ್ರಸಾರ ಮಾಡಿರಿ. ಆವಾಗ ಎಷ್ಟರ ಮಟ್ಟಿಗೆ ಮುಸಲ್ಮಾನ್ ಗೂಂಡಾಗಳು ಬೆಳಗಾಂನಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ ಅನ್ನೋದು ರಾಜ್ಯದ ಜನಕ್ಕೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ಕಾಂಗ್ರೆಸ್ನರಿಗೆ ಈ ಚುನಾವಣೆಯನ್ನು ಹಿಂದೂ ಮುಸ್ಲಿಂ ಗಲಾಟೆನಲ್ಲೇ ಚುನಾವಣೆ ಮಾಡಬೇಕು ಅನ್ನೋಂಥ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ನೀವೆಲ್ಲ ಈಗಾಗಲೇ ಹುಬ್ಬಳ್ಳಿ ಪ್ರಕರಣ ಆಯಿತು. ಹುಬ್ಬಳ್ಳಿ ಪ್ರಕರಣದಲ್ಲಿ ಸುಳ್ಳು ಹೇಳಿದ್ರು, 14 ಕೇಸ್ಗಳು ಅವನ ಮೇಲಿದೆ, ಅಂಥ ಕೇಸಿದೆ, ಇಂಥ ಕೇಸಿದೆ. ಆದರೆ 32 ವರ್ಷ ಆದರೆ ಕೂಡ ಆರೋಪಿನ ಬಂಧಿಸಬಾರ್ದ, ಈ ರೀತಿ ಮುಖ್ಯಮಂತ್ರಿಗಳು ಹೇಳಿದರು. ಕೊನೆಗೇನಾಯಿತು, ಒಂದೇ ಒಂದು ಕೇಸು, ಅದು ಕೇಸಿಗನ್ನು ಕೋರ್ಟಿಗೆ ಕೊಡೋಂಥ ಸಂದರ್ಭದಲ್ಲಿ FIR ಕೊಟ್ಟಿಲ್ಲ, ದೂರು ದಾಖಲೆ ಇಲ್ಲ. ಇಂಥ ಸಂದರ್ಭದಲ್ಲಿ ಕೋರ್ಟ್ ಚಿಮಾರಿ ಹಾಕೋಂಥ ಒಂದು ಬಾಕಿ ಇತ್ತು ರಾಜ್ಯ ಸರ್ಕಾರಕ್ಕೆ, ಅವನು ಬಿಡುಗಡೆ ಮಾಡಿದೆ. ಈ ಕೇಸಿನ ಬಗ್ಗೆ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳು ಏನು ಹೇಳ್ತಾರೆ, ಆ ಸಚಿನ್ ಲಮಾಡಿ, ಆ ಒಬ್ಬ ಲಂಬಾಣಿ ಹುಡುಗ ಏನಿದ್ದಾನೆ ಅವನಿಗೆ ಯಾಕೆ ಹೊಡೆದ್ರು ಅವರು, ಅದು ಕೂಡ ಆ ಹುಡುಗಿ ಕೂಡ ಅವ್ರ ಸಂಬಂಧಿಕರೇ, ಮತಾಂತರ ಆಗಿದ್ದರೂ ಕೂಡ ಅವ್ರ ಸಂಬಂಧಿಕರೇ. ಈ ರೀತಿ ಗೂಂಡಾಗಿರಿನ ನಡೆಸ್ಕೊಂಡು ಹೋಗ್ತಾ ಇರೋಂಥ ಮುಸಲ್ಮಾನ್ ಗೂಂಡಾಗಳಿಗೆ ಸರಿಯಾದ ಬೆದರಿಕೆನ ರಾಜ್ಯ ಸರ್ಕಾರದಿಂದ ಹಾಕಲಿಲ್ಲ ಅಂತಂದರೆ ಸರ್ಕಾರ ನಮ್ಮ ಜೊತೆಗಿದೆ, ಯಾರಿಗೆ ಬೇಕಾದ್ರೂ ನಾವು ಹೊಡಿಬೋದು, ಈ ಒಂದು ಭಾವನೆಯಲ್ಲಿ ಮುಸಲ್ಮಾನ್ ಗೂಂಡಾಗಳು ಇರ್ತಾರೆ. ನಾನು ಏನು ಹೇಳಿ ಸರ್, ಡೆಡ್ಲೈನ್ ಕೊಡೋದು ಅಂತಂದರೆ ಪ್ರತಿ ದಿನವೂ ಡೆಡ್ಲೈನ್ ಕೊಡ್ಬೋದು. ದಿನ ಒಂದು ಘಟನೆ ನಡೀತಾ ಇದ್ದಾವಲ್ಲ, ಒಂದು ದಿನದ್ದಾದರೆ ಇದೇನಾದ್ರು ಹೇಳ್ಬೋದು, ಒಂದು ದಿನದ್ದಲ್ಲ ಇದು. ಪ್ರತಿದಿನ ಈ ರೀತಿ ನಡೀತಾ ಇರೋಂಥ ಸಂದರ್ಭದಲ್ಲಿ ಸರ್ಕಾರವೇ ಇದನ್ನು ಗಮನಿಸಬೇಕು. ಇದು ನನ್ನ ಒತ್ತಾಯ.